ಯುವನಿಧಿ ಯೋಜನೆಯ ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾರೆಲ್ಲ ಯುವನಿಧಿ ಯೋಜನೆಯಲ್ಲಿ ರಿಜಿಸ್ಟ್ರೇಷನನ್ನು ಹಾಕಿದಿರಾ ಅಥವಾ ಯುವನಿಧಿ ಯೋಜನೆಗೆ ಯಾರೆಲ್ಲ ಅಪ್ಲೈಯನ್ನು ಮಾಡಿ ಅಪ್ಲಿಕೇಶನನ್ನು ಹಾಕಿದಿರಾ ಅಂಥವ್ರಿಗೆಲ್ಲರಿಗೂ ಸಹ ಈಗ ನೀವು ಇದೇ ಒಂದು ತಿಂಗಳ 25ನೇ ತಾರೀಕಿನ ಒಳಗಡೆ ಸೆಲ್ಫ್ ಡೆಕ್ಲರೇಷನನ್ನು ಸಬ್ಮಿಟ್ ಮಾಡಿ ಅಂತ ಪ್ರತಿಯೊಬ್ಬರಿಗೂ ಸಹ ಈಗ ವಾಟ್ಸಪ್ಪಲ್ಲಿ ಮೆಸೇಜನ್ನು ಕಳಿಸ್ತಾ ಇದ್ದಾರೆ ಸರ್ಕಾರದಿಂದನೇ. ಹಾಗೆ ಇಲ್ಲಿ ಈಗಾಗಲೇ ತುಂಬ ಜನಕ್ಕೆ ಈ ಒಂದು ಮೆಸೇಜ್ ಬಂದಿದೆ. ಇನ್ನೂ ಕೆಲವರಿಗೆ ಈ ಮೆಸೇಜ್ ಬಂದಿಲ್ಲ. ಹಾಗಾದರೆ ನಮಗೆ ಅಮೌಂಟ್ ಬರಲ್ವಾ, ಯಾಕೆ ಈ ರೀತಿ ಮೆಸೇಜ್ ಬರ್ತಾ ಇದೆ, ಸಬ್ಮಿಟ್ ಮಾಡಿದ್ಮೇಲೂ ಮತ್ತೆ ಈ ರೀತಿ ಮೆಸೇಜ್ ಬಂದಾಗ ಇನ್ನೊಂದು ಸಲ ಸೆಲ್ಫ್ ಡೆಕ್ಲರೇಷನನ್ನು ಸಬ್ಮಿಟ್ ಮಾಡಬೇಕಾ, ಈ ಎಲ್ಲದರ ಬಗ್ಗೆ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಹಾಗೆ ಇದರ ಜೊತೆಯಲ್ಲಿ ಯುವನಿಧಿ ಯೋಜನೆಯ ಮೂಲಕ ಯಾರೆಲ್ಲ ಪ್ರತಿ ತಿಂಗಳು ಹಣವನ್ನು ಪಡ್ಕೊತಾ ಇದ್ದಾರೋ ಅಂತಹ ಫಲಾನುಭವಿಗಳಿಗೆ ಈಗ ಸರ್ಕಾರ ಮತ್ತೊಂದು ಯೋಜನೆಯನ್ನು ಜಾರಿಗೆಗೊಳಿಸ್ತಾ ಇದೆ. ಹಾಗಾದರೆ ಆ ಯೋಜನೆ ಯಾವುದು ಅಂತ ನೋಡೋದಾದರೆ ಯುವನಿಧಿ ಪ್ಲಸ್. ಈ ಯೋಜನೆಯ ಮೂಲಕ ಈ ಯುವನಿಧಿ ಯೋಜನೆಯ ಫಲಾನುಭವಿಗಳಿಗೆ ಏನು ಪ್ರಯೋಜನ ಸಿಗುತ್ತೆ, ಯುವನಿಧಿ ಪ್ಲಸ್ ಅಂದರೆ ಈ ಯೋಜನೆ ಯಾವುದು, ಈ ಯೋಜನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಹಾಗೆ ಯಾರಾದರೂ ಇದೆ ಫಸ್ಟ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಈ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ. ಯುವನಿಧಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಮೊದಲನೇದಾಗಿ ವಾಟ್ಸಪ್ಗೆ ಈ ರೀತಿ ಮೆಸೇಜು ಯಾಕೆ ಬರ್ತಾ ಇದೆ ಅಂತ ನೋಡೋದಾದರೆ, ಈಗ ಸೆಲ್ಫ್ ಡೆಕ್ಲರೇಷನನ್ನು ಪ್ರತಿ ತಿಂಗಳು 25ನೇ ತಾರೀಕಿನ ಒಳಗಡೆ ಸಬ್ಮಿಟ್ ಮಾಡಬೇಕು. ಹಾಗಾಗಿ ಸರ್ಕಾರದವರೇ ಎಲ್ಲರಿಗೂ ಸಹ ಅಲರ್ಟ್ ರೀತಿ ಈ ಒಂದು ಮೆಸೇಜನ್ನು ಕಳಿಸ್ತಾ ಇದ್ದಾರೆ. ತುಂಬ ಜನ ಈ ಸೆಲ್ಫ್ ಡೆಕ್ಲರೇಷನನ್ನು ಸಬ್ಮಿಟ್ ಮಾಡಬೇಕು ಅಂತ ಗೊತ್ತಿಲ್ಲದೇ ಅಪ್ಲಿಕೇಶನನ್ನು ಹಾಕಿ ಹಾಗೆ ಬಿಟ್ಟಿರ್ತಾರೆ. ಈ ರೀತಿ ಪ್ರಾಬ್ಲಮ್ಮು ತುಂಬ ಜನ ಫೇಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಸರ್ಕಾರದವರೇ ಪ್ರತಿಯೊಬ್ಬರಿಗೂ ಸಹ ಈ ರೀತಿ ಅಲರ್ಟ್ ರೀತಿಯ ಮೆಸೇಜನ್ನು ಕಳಿಸ್ತಾ ಇದ್ದಾರೆ. ಈ ರೀತಿ ಮೆಸೇಜ್ ಬಂದಾಗ ಆಗ ಪ್ರತಿಯೊಬ್ಬರು ಸಹ ಆ ಒಂದು ಲಿಂಕ್ ಮೂಲಕ ಸೆಲ್ಫ್ ಡೆಕ್ಲರೇಷನನ್ನು ಸಬ್ಮಿಟ್ ಮಾಡ್ತಾರೆ. ಮತ್ತು ಸೆಲ್ಫ್ ಡೆಕ್ಲರೇಷನ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವುದು ಅಂತ ಸಹ ಪ್ರತಿಯೊಬ್ಬರಿಗೂ ಗೊತ್ತಾಗಲಿ ಅಂತ ಈಗ ಸರ್ಕಾರದವರು ಈ ರೀತಿ ಮೆಸೇಜನ್ನು ಕಳಿಸ್ತಾ ಇದ್ದಾರೆ. ಹಾಗಾದರೆ ನಾವು ಈಗಾಗಲೇ ಸೆಲ್ಫ್ ಡೆಕ್ಲರೇಷನನ್ನು ಸಬ್ಮಿಟ್ ಮಾಡಿದ್ದೀವಿ, ಆದರೂ ಸಹ ನಮಗೆ ಮೆಸೇಜ್ ಬಂದಿದೆ. ಈಗ ನಾವು ಮತ್ತೊಮ್ಮೆ ಸೆಲ್ಫ್ ಡೆಕ್ಲರೇಷನನ್ನು ಸಬ್ಮಿಟ್ ಮಾಡಬೇಕಾ ಅಂತ ನೋಡೋದಾದರೆ, ನೀವು ಮತ್ತೊಮ್ಮೆ ಸೆಲ್ಫ್ ಡೆಕ್ಲರೇಷನನ್ನು ಸಬ್ಮಿಟ್ ಮಾಡೋ ಅವಶ್ಯಕತೆ ಇಲ್ಲ. ಈಗಾಗಲೇ ನೀವು ಸೆಲ್ಫ್ ಡೆಕ್ಲರೇಷನನ್ನು ಸಬ್ಮಿಟ್ ಮಾಡಿರ್ತೀರ. ಒಂದು ವೇಳೆ ನಾವು ಮಾಡಲೇಬೇಕು ಅಂತ ಅಂದರೆ ನಿಮ್ಮ ಚಾಯ್ಸು, ನೀವು ಸಬ್ಮಿಟ್ ಮಾಡಿದ್ರೂ ಸಹ ಏನು ಪ್ರಾಬ್ಲಮ್ ಆಗೋದಿಲ್ಲ. ಮತ್ತೇನೋ ಆ ಒಂದು ಲಿಂಕ್ ಮೂಲಕ ನೀವು ಸೆಲ್ಫ್ ಡೆಕ್ಲರೇಷನನ್ನು ಸಬ್ಮಿಟ್ ಮಾಡ್ಬೋದು. ನೆಕ್ಸ್ಟು ಈ ರೀತಿ ಮೆಸೇಜು ಯಾರಿಗೆಲ್ಲ ಬರ್ತಾ ಇದೆ ಅಂತ ನೋಡೋದಾದರೆ, ಯಾರೆಲ್ಲ ಯುವನಿಧಿ ಯೋಜನೆಗೆ ಅಪ್ಲೈಯನ್ನು ಮಾಡಿ ಪ್ರತಿ ತಿಂಗಳು ಹಣವನ್ನು ಪಡ್ಕೊತಾ ಇದ್ದೀರಾ ಅಂತಹ ಫಲಾನುಭವಿಗಳಿಗೆ ಎಲ್ಲರಿಗೂ ಸಹ ಈ ಒಂದು ಮೆಸೇಜು ಬರ್ತಾ ಇದೆ. ನೆಕ್ಸ್ಟು ಇನ್ನೂ ತುಂಬ ಜನ ನಮಗೆ ಮೆಸೇಜೇ ಬಂದಿಲ್ಲ, ಹಾಗಾದರೆ ನಾವೇನು ಮಾಡಬೇಕು, ನಮ್ಗೆ ಯಾಕೆ ಮೆಸೇಜ್ ಬಂದಿಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀರಾ. ನಿಮಗೆ ಮೆಸೇಜ್ ಬಂದರೂ ಬರ್ದಲೇ ಇದ್ದರೂ ಏನೂ ಪ್ರಾಬ್ಲಮ್ ಇಲ್ಲ. ನಿಮಗೆ ಮೆಸೇಜ್ ಬಂದಿಲ್ಲ ಅಂತ ಅಂದರೆ ಸ್ವಲ್ಪ ದಿನ ಲೇಟಾಗಿ, ಅಥವಾ ನಿಮಗೆ ಈ ತಿಂಗಳು ಬಂದಿಲ್ಲ ಅಂದರೆ ನೆಕ್ಸ್ಟ್ ಮಂತು ಸಹ ನಿಮಗೆ ಮೆಸೇಜು ಬರ್ಬೋದು. ಮೆಸೇಜ್ ಬಂದರೂ ಬರ್ದಲೇ ಇದ್ದರೂ ನಿಮಗೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಮೆಸೇಜ್ ಬಂದಿದೆ ಅಂತ ಅಂದರೆ ನೀವು ಆ ಒಂದು ಮೆಸೇಜ್ಗೆ ಬಂದಿರುವ ಲಿಂಕ್ ಮೂಲಕನೇ ಸೆಲ್ಫ್ ಡೆಕ್ಲರೇಷನನ್ನು ಸಬ್ಮಿಟ್ ಮಾಡ್ಬೋದು. ನಿಮಗೆ ಮೆಸೇಜ್ ಬಂದಿಲ್ಲ ಅಂತ ಅಂದರೆ ನೀವು ಡೈರೆಕ್ಟು ಸೇವಾ ಸಿಂಧು ಪೋರ್ಟಲ್ ಮೂಲಕನೂ ಈ ಒಂದು ಸೆಲ್ಫ್ ಡೆಕ್ಲರೇಷನನ್ನು ಸಬ್ಮಿಟ್ ಮಾಡ್ಬೋದು. ಮತ್ತು ಮೆಸೇಜ್ ಬಂದವರಿಗೆ ಮಾತ್ರ ಹಣ ಬರುತ್ತೆ, ಮೆಸೇಜ್ ಬರ್ದಲೇ ಇದ್ದರೆ ಅಂಥವ್ರಿಗೆ ಹಣ ಬರಲ್ಲ ಅಂತ ಏನಿಲ್ಲ. ಮೆಸೇಜ್ ಬರಲಿ ಬರ್ದಲೇ ಇರಲಿ, ನೀವು ಸೆಲ್ಫ್ ಡೆಕ್ಲರೇಷನನ್ನು ಸಬ್ಮಿಟ್ ಮಾಡಿದ್ದೀರಾ ಅಂದರೆ ನಿಮಗೆ ಪ್ರತಿ ತಿಂಗಳು ಹಣ ಬರ್ತಾ ಹೋಗುತ್ತೆ. ನೆಕ್ಸ್ಟು ತುಂಬ ಜನ ಈ ಒಂದು ಸೇವಾ ಸಿಂಧು ಪೋರ್ಟಲಲ್ಲಿ ಲಾಗಿನ್ ಆಗೋದಕ್ಕೆ ಆಗ್ತಾ ಇಲ್ಲ, ಎರರ್ ಅಂತ ಬರುತ್ತೆ, ಅಥವಾ ನಾವು ಕರೆಕ್ಟ್ ಪಾಸ್ವರ್ಡ್ ಕೊಟ್ಟರು ರಾಂಗ್ ಪಾಸ್ವರ್ಡ್ ಅಂತ ಬರ್ತಾ ಇದೆ ಅಂತ ಕಮೆಂಟ್ ಮಾಡ್ತಾ ಇರ್ತೀರಾ. ಯಾಕೆ ಈ ರೀತಿ ಬರುತ್ತೆ ಅಂತ ಅಂದರೆ, ಇಲ್ಲಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ 3 ತಿಂಗಳಿಗೆ ಒಂದ್ಸಲ ಪಾಸ್ವರ್ಡನ್ನು ಅಪ್ಡೇಟ್ ಮಾಡ್ತಾ ಇರಬೇಕು. ಹಾಗಾಗಿ ನೀವು ಕರೆಕ್ಟ್ ಪಾಸ್ವರ್ಡ್ ಕೊಟ್ಟರು ಇನ್ನೊಂದು ಸಲ ಲಾಗಿನ್ ಪೇಜೇ ಬರುತ್ತೆ. ನಿಮಗೆ ಪಾಸ್ವರ್ಡ್ ಎಂಟ್ರಿ ಮಾಡಿ ಓಲ್ಡ್ ಪಾಸ್ವರ್ಡನ್ನು ಸಹ ನೀವು ಎಂಟ್ರಿ ಮಾಡಬೇಕಾಗಿರುತ್ತೆ. ಫಸ್ಟು ನಿಮ್ಮ ಒಂದು ಐಡಿಯನ್ನು ಎಂಟ್ರಿ ಮಾಡಿ, ನೆಕ್ಸ್ಟ್ ಓಲ್ಡ್ ಪಾಸ್ವರ್ಡನ್ನು ಎಂಟ್ರಿ ಮಾಡಿ, ನೆಕ್ಸ್ಟ್ ನ್ಯೂ ಪಾಸ್ವರ್ಡನ್ನು ಮತ್ತು ಕನ್ಫರ್ಮ್ ಪಾಸ್ವರ್ಡನ್ನು ಕೊಟ್ಟು ಕ್ಯಾಪ್ಚಾನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ಅಂದರೆ ನಿಮಗೆ ಪಾಸ್ವರ್ಡು ಅಪ್ಡೇಟ್ ಆಗುತ್ತೆ. ಅಥವಾ ನಮಗೆ ಓಲ್ಡ್ ಪಾಸ್ವರ್ಡ್ ಗೊತ್ತಿಲ್ಲ ಅಂತ ಅಂದರೆ ನೀವು ಫರ್ಗಾಟ್ ಪಾಸ್ವರ್ಡನ್ನು ಕೊಟ್ಟರೆ ಆಗ ನಿಮ್ಮ ಮೊಬೈಲ್ ನಂಬರಿಗೆ ಒಂದು ಲಿಂಕ್ ಬರುತ್ತೆ. ಆ ಒಂದು ಲಿಂಕ್ ಮೂಲಕನೂ ನೀವು ಪಾಸ್ವರ್ಡನ್ನು ಅಪ್ಡೇಟ್ ಮಾಡ್ಕೋಬೋದು. ಈ ಎರಡು ಪ್ರೋಸೆಸ್ಸು ನಿಮಗೆ ಆಗ್ತಾ ಇಲ್ಲ ಪಾಸ್ವರ್ಡ್ ಅಪ್ಡೇಟ್ ಮಾಡೋಕ್ಕೆ ಅಂತ ಅಂದರೆ, ನೀವು ಬೇರೆ ಒಂದು ಆಧಾರ್ ಮೂಲಕ ಹೊಸದಾಗಿ ರಿಜಿಸ್ಟರನ್ನು ಆಗಿ ಪಾಸ್ವರ್ಡನ್ನು ಕೊಡಬೇಕಾಗುತ್ತೆ. ಹಾಗಾಗಿ ನಿಮಗೆ ನೆನಪಿರುವಂತಹ ಪಾಸ್ವರ್ಡನ್ನೇ ಆದಷ್ಟು ಕೊಡಿ, ಮತ್ತು ಆ ಒಂದು ಪಾಸ್ವರ್ಡನ್ನು ಎಲ್ಲಾದರೂ ನೋಟ್ ಮಾಡಿಕೊಂಡು ಇಟ್ಕೊಳ್ಳಿ. ನೆಕ್ಸ್ಟು ಈ ಒಂದು ಯುವನಿಧಿಯ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ಸಹ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಇಲ್ಲಿ ನೀವು ಕಮೆಂಟಲ್ಲಿ ಮೆಸೇಜ್ ಮಾಡೋದ್ರಿಂದ ಇಲ್ಲಿ ತುಂಬ ಜನ ಕೇಳಿರೋ ಪ್ರಶ್ನೆನೇ ಕೇಳ್ತಾ ಇರ್ತೀರ. ಹಾಗಾಗಿ ತುಂಬ ಕಮೆಂಟ್ಸಿಗೆ ನಾನು ಉತ್ತರ ಕೊಡೋಕ್ಕಾಗ್ದೇ ಈಗ ಇನ್ಸ್ಟಾಗ್ರಾಮಲ್ಲಿ ಯಾರು ಮೆಸೇಜ್ ಮಾಡ್ತಾರೆ
ಕೇಳ್ತಾರೆ ಅವರಿಗೆ ಮಾತ್ರ ಆನ್ಸರನ್ನು ಮಾಡ್ತಾಯಿದ್ದೀನಿ. ಯಾಕೆ ಅಂತ ಅಂದರೆ ಈಗ ನಾನು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನನ್ನು ಕೊಟ್ಟಿದ್ದರೂ ಸಹ ನೀವು ಆ ಒಂದು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡ್ದೇನೆ ಮತ್ತೆ ಆ ವಿಡಿಯೋದಲ್ಲಿ ಇರೋ ಇನ್ಫಾರ್ಮೇಷನ್ ಬಗ್ಗೆನೇ ಕಮೆಂಟನ್ನು ಮಾಡ್ತಾ ಇರ್ತೀರ. ಹಾಗಾಗಿ ನಾನು ಯಾವುದೇ ಒಂದು ಕಮೆಂಟ್ಸಿಗೂ ಸಹ ರಿಪ್ಲೈಯನ್ನು ಕೊಡ್ತಾ ಇಲ್ಲ. ನಿಮಗೆ ಏನಾದರೂ ಇಂಪಾರ್ಟೆಂಟ್ ಇದೆ ಅಂತ ಅಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ಅಥವಾ ನಿಮಗೆ ಯೂಟ್ಯೂಬಲ್ಲೇ ನಿಮ್ಮ ಕಮೆಂಟ್ಗಳಿಗೆ ಆನ್ಸರ್ ಬೇಕು ಅಂತ ಅಂದರೆ ಚಾನಲ್ನಲ್ಲಿ ಮೆಂಬರ್ಶಿಪ್ ಇದೆ, ಆ ಮೆಂಬರ್ಶಿಪ್ಪನ್ನು ಪಡ್ಕೊಂಡಿದ್ದೀರಾ, ಆ ಮೆಂಬರ್ಶಿಪ್ಪನ್ನು ನೀವು ತಗೊಂಡಿದ್ದೀರಾ ಅಂತ ಅಂದರೆ ಅಂಥವರ ಕಮೆಂಟ್ಗಳಿಗೆ ನಾನು ರಿಪ್ಲೈಯನ್ನು ಕೊಡ್ತೀನಿ. ನೆಕ್ಸ್ಟು ಯುವನಿಧಿ ಪ್ಲಸ್ ಯೋಜನೆಯ ಬಗ್ಗೆ ನೋಡೋದಾದರೆ, ಇಷ್ಟು ದಿನ ಯುವನಿಧಿ ಯೋಜನೆಯನ್ನು ಕೇಳಿದರೆ ಯುವನಿಧಿ ಯೋಜನೆಯ ಮೂಲಕ ನಿಮಗೆ 1,500 ಅಥವಾ 3,000 ಹಣವನ್ನು ಪಡ್ಕೊತಾ ಇದ್ರಿ. ಈ ಒಂದು ಯುವನಿಧಿ ಯೋಜನೆ ಅಂದರೆ ಏನು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಮತ್ತು ಹಾಗಾದರೆ ಯುವನಿಧಿ ಪ್ಲಸ್ ಅಂದರೆ ಈ ಯೋಜನೆಯ ಮೂಲಕನೂ ಮತ್ತು ನಿರುದ್ಯೋಗಿ ಯುವಕ ಯುವತಿಯರಿಗೆ ಹಣವನ್ನು ಕೊಡ್ತಾರಾ ಅಥವಾ ಏನು ಈ ಯೋಜನೆ ಅಂತ ನೋಡೋದಾದರೆ, ಈ ಯೋಜನೆಯ ಮೂಲಕ ನಿಮಗೆ ಯಾವುದೇ ಹಣ ಬರಲ್ಲ. ಯಾರೆಲ್ಲ ಯುವನಿಧಿ ಯೋಜನೆಗೆ ರಿಜಿಸ್ಟರನ್ನು ಆಗಿದ್ದೀರಾ ಅಂತಹ ನಿರುದ್ಯೋಗ ಯುವಕ ಯುವತಿಯರಿಗೆ ಈಗ ಸರ್ಕಾರ ಕೆಲಸವನ್ನು ಕೊಡೋದಕ್ಕೆ, ಟ್ರೈನಿಂಗನ್ನು ಕೊಡೋದಕ್ಕೆ ಮುಂದಾಗಿದೆ. ಯಾರೆಲ್ಲ ಈ ಯೋಜನೆಗೆ ರಿಜಿಸ್ಟ್ರೇಷನನ್ನು ಆಗಿದ್ದಾರೆ ಅಂತಹ ನಿರುದ್ಯೋಗ ಯುವಕ ಯುವತಿಯರಿಗೆ ಅವರಿಗೆ ಸ್ಕಿಲ್ಸ್ ಬಗ್ಗೆ ಟ್ರೈನಿಂಗನ್ನು ಕೊಡಬೇಕು. ಸ್ಕಿಲ್ಸ್ ಬಗ್ಗೆ ಟ್ರೈನಿಂಗನ್ನು ಕೊಟ್ಟ ಮೇಲೆ ಅವರಿಗೆ ಉದ್ಯೋಗವನ್ನು ಕೊಡಿಸ್ಬೇಕು ಅಂತ ಹೇಳಿ ಈಗ ಸರ್ಕಾರ ಪ್ರಯತ್ನವನ್ನು ಮಾಡ್ತಾ ಇದೆ. ಮತ್ತು ಇದರ ಜೊತೆಯಲ್ಲಿ ಈಗ ಯಾರೆಲ್ಲ ಕೆಲಸವನ್ನು ಹುಡುಕೊಂಡು ಇಂಟರ್ವ್ಯೂಗೆ ಅಂತ ಹೋಗ್ತಾರೋ ಅಂತಹ ಯುವಕ ಯುವತಿಯರನ್ನು ಸಹ ಈ ಒಂದು ಯುವನಿಧಿ ಯೋಜನೆಗೆ ರಿಜಿಸ್ಟರನ್ನು ಮಾಡಿಸ್ಬೇಕು ಅಂತ ಸರ್ಕಾರ ಪ್ಲಾನನ್ನು ಮಾಡ್ತಾ ಇದೆ. ಅಂದ್ರೆ ಯಾರ್ಯಾರು ನಮ್ಮ ಯುವ ನಿಧಿಯಲ್ಲಿ ಎನ್ರೋಲ್ ಆಗ್ತಾರೆ ಅವ್ರಿಗೆ ಅಡಿಷನಲ್ ಸ್ಕಿಲ್ ಕೊಟ್ಟು ಅವರಿಗೆ ಪ್ಲೇಸ್ಮೆಂಟ್ ಕೊಡಿಸೋದಕ್ಕೂ ಕೂಡ ನಮ್ಮ ಇಲಾಖೆ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದೆ. ಅದಕ್ಕೆ ಈ ಒಂದು ಅನೌನ್ಸ್ ಮಾಡಿಸಿರೋದು. ಹಾಗಾಗಿ ನಮ್ಮ ಉದ್ದೇಶ ಕೇವಲ ಅವರಿಗೆ ಅನ್ಎಂಪ್ಲಾಯ್ಮೆಂಟ್ ಡೋಲ್ ಕೊಡೋದಲ್ಲ, ಅದ್ರ ಜೊತೆಗೆ ವಿ ವಾಂಟ್ ಟು ಸ್ಕಿಲ್ ದಮ್ ಅಂಡ್ ಗೆಟ್ ದಮ್ ಪ್ಲೇಸ್ಮೆಂಟ್ ಆಯ್ತು. ದಟ್ ಇಸ್ ಇನ್ನೂ ಜಾರಿಗೆ ಬಂದಿಲ್ಲ, ಈಗ ಇದಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ ಅಷ್ಟೇ. ಹಾಗಾದರೆ ಈ ಒಂದು ಯುವನಿಧಿ ಪ್ಲಸ್ ಯೋಜನೆಯ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ.